ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. Learning management, learning platform for all those website clinics, and then Professor Hombegoda Sharashchandra ಅವರಿಗೆ ಡಾಕ್ಟರೇಟ್ ಕೊಡ್ತಾ ಇದ್ದೀವಿ. ಹಿ ಈಸ್ ಎ ರಿನೌಂಡ್ ಜೆನೆಟಿಸಿಸ್ಟ್. ಜೆನೆಟಿಕ್ಸಲ್ಲಿ ಅವರು ಇಡೀ ವಿಶ್ವದಲ್ಲೇ ಹೆಸರು ಮಾಡಿರ್ತಕ್ಕಂಥ ಒಬ್ಬ ವಿಜ್ಞಾನಿ. ಹೂ 6 decade career has greatly influenced modern genetics in India. Born in 1938, he earned his PhD from UC Berkeley. UC Berkeley, America ಇಂದ ಅವರು ಡಿಗ್ರಿ ತಗೊಂಡಿದ್ದಾರೆ. PhD ಪ್ರೋಗ್ರಾಮ್ PhD ಮಾಡಿದ್ದಾರೆ. Pursued his postdoctoral research in the US under prestigious fellowships. He held key roles at Indian Institute of Science and CCMB and is now honorary director at the Center for Human Genetics, Bangalore. ಇದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ ಅಂತಿದೆ, ಅದರದ್ದು ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. His pioneering research on X chromosome inactivation and gene regulation is widely recognized. X chromosome ವಿಷಯದಲ್ಲಿ ಅವರು ಪ್ರಪಂಚದಲ್ಲೇ ಅತ್ಯಂತ ಹೆಸರು ಮಾಡಿರ್ತಕ್ಕಂಥ ಒಬ್ಬ ವಿಜ್ಞಾನಿ. A fellow of India's top science academies and UNESCO's bioethics committee member, he has received numerous awards exemplifying scientific excellence, ethical leadership and a lifelong commitment to advancing human genetics. 11 crore 70 lakh rupees each mission. The new technology has already come to market, but they don't want to purchase the new mission. The old specifications are mentioned under also. If anybody quoted the same mission only can supply. And even in VTU, they are also given the certificates to print for the companies which is already a dummy company, and court has given not to give any tenders to them. But this government, keeping a retired officer in a place, continued as a contract because they are the experts in this type of work, so that they wanted to grab the money through these officers. 11 crore 70 lakh rupees each mission. The new technology has already come to market, but they don't want to purchase the new mission. The old specifications are mentioned under also. If anybody quoted the same mission only can supply. And even in VTU, they are also given the certificates to print for the companies which is already a dummy company, and court has given not to give any tenders to them. But this government, keeping a retired officer in a place, continued as a contract because they are the experts in this type of work, so that they wanted to grab the money through these officers. ಹಿಂದೂಗಳ ಮಾರಣ ಹೋಮ ಮಾಡುವುದಕ್ಕೆ ತನ್ನ ಆಡಳಿತವನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ಅವರು. ಟಿಪ್ಪು ಜಯಂತಿಯನ್ನು ಅವರು ಮಾಡಿದ್ರು, ಆದ್ರೆ ಮಾನಸಿಕವಾಗಿ ಅವತ್ತಿನಿಂದ ಅವರು ಟಿಪ್ಪು ಆಗ್ತಿದ್ರು. ಇದರ ಪರಿಣಾಮವಾಗಿ ಇವತ್ತು ಹಿಂದೂ ಯುವಕರು ಬಲಿಯಾಗ್ತಿದ್ದಾರೆ.
ಮೊನ್ನೆ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಯಿತು. ನೀವೇನು ಬ್ರ್ಯಾಂಡ್ ಮಾಡಿದ್ರಿ? ನೀವು ಅವರಿಗೆ ರೌಡಿ ಶೀಟರ್ ಅಂತ ಬ್ರ್ಯಾಂಡ್ ಮಾಡಿದ್ರಿ. ಮೊದಲೇ ಎಲ್ಲ ಮಾಧ್ಯಮದ ಅವರಿಗೆ ಕೂಡ ನೀವು ರೌಡಿ ಶೀಟರ್ ಅಂತ ಹೇಳಿದ್ರಿ. ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡುವಂತದ್ದು ಬಜ್ಪೆ ಪೊಲೀಸರಿಗೆ ಮೊದಲೇ ಗೊತ್ತಿದ್ರು ಕೂಡ ಕ್ರಮ ಯಾಕೆ ಕೈಗೊಂಡಿಲ್ಲ? ಅವರಿಗೆ ರಕ್ಷಣೆ ಯಾಕೆ ಕೊಟ್ಟಿಲ್ಲ? ಅವರು ಆತ್ಮರಕ್ಷಣೆಗಾಗಿ ಇಟ್ಕೊಂಡಿದ್ದಂತ ಆಯುಧಗಳನ್ನ ನೀವು ಹೇಗೆ ವಾಪಸ್ ತಗೊಂಡ್ರಿ? ವಾಪಸ್ ತಗೊಂಡ್ಮೇಲೆ ನೀವು ರಕ್ಷಣೆ ಕೊಡಬೇಕಾಗಿತ್ತು. ನೀವು ರಕ್ಷಣೆ ಕೊಡಲಿಲ್ಲ. ಇದರ ಪರಿಣಾಮವಾಗಿ ಏನಾಯಿತು? ಸುಹಾಸ್ ಶೆಟ್ಟಿ ಅವರನ್ನ ನಡು ರಸ್ತೆಯಲ್ಲಿ, ಅಷ್ಟು ಜನನಿಬಿಡ ರಸ್ತೆಯಲ್ಲಿ ಕೊಚ್ಚಿ ಕೊಂದ್ರು. ಇದಕ್ಕೆ ಕೊನೆ ಆಗ್ಬೇಕಾಗಿದೆ. ಅದಕ್ಕಾಗಿ ನಾನು ಆಗ್ರಹ ಮಾಡುವಂತದ್ದು, ಈ ಕೇಸಿನ ಜಾಡು ಹಿಡಿದು ನಾವು ಹೋಗ್ಬೇಕಾಗಿದೆ. ಈ ಜಾಡು ಹಿಡಿಬೇಕಂದ್ರೆ ಎಣ್ಣೆಯನ್ನ ಮಾತ್ರ ಸಾಧ್ಯ. ಅದಕ್ಕಾಗಿ ಎಣ್ಣೆ ಕೊಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.